ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಒಂದು ಕಡೆಯಲ್ಲಿ ಅಯತೊಲ್ಲಾ ಅಲಿ ಖಾಮಿನೈಯವರ ಅಂತ್ಯಕ್ರಿಯೆಯ ವಿಧಿವಿಧಾನಗಳೆಲ್ಲವೂ ಮುಕ್ತಾಯವಾಯಿತು. ಅವರ ವಿಧಿವಿಧಾನ ನಡೀತಾ ಇದ್ದಂತೆ ಸಂದರ್ಭದಲ್ಲೇನೆ ಅಮೆರಿಕ ಮತ್ತು ಇರಾನ್ ನಡುವೆ ಬಹಳ ದೊಡ್ಡ ದಾಳಿ ಪ್ರತಿದಾಳಿಗಳು ನಡೀತು. ಇರಾನ್ ಒಂದು 3 ಹಡಗುಗಳ ಮೇಲೆ ದಾಳಿ ಮಾಡಿದ್ದನ್ನೇ ನೆಪವಾಗಿರಿಸಿಕೊಂಡು ಅಮೆರಿಕ ನೇರವಾದ ದಾಳಿಯನ್ನ ಇರಾನ್ ಮೇಲೆ ಮಾಡ್ತು. ಇರಾನ್ ಕೂಡ ಅದಕ್ಕೆ ಪ್ರತ್ಯುತ್ತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಒಮಾನ್, ಬಹರೇನ್, ಈ ತರದ ಕತಾರ್, ಈ ತರದ ನಗರಗಳಲ್ಲಿ, ಈ ದೇಶಗಳಲ್ಲಿ ಅಮೆರಿಕದ ನೆಲೆಯನ್ನ ಗುರಿಯಾಗಿಸಿ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಎರಡೂ ಕಡೆ ದಾಳಿ ನಡೀತಾ ಇದೆ. ಜೊತೆಗೆ ಹಾರ್ಮುಜ್ ಸಂಪೂರ್ಣವಾಗಿ ಮತ್ತೆ ಬಂದಾಗಿದೆ. ಕತಾರ್ ಮತ್ತು ಪಾಕಿಸ್ತಾನ ಮಧ್ಯಸ್ಥಿಕೆಗಾಗಿ ಮತ್ತೆ ಪ್ರಯತ್ನ ಪಡ್ತಿದ್ರು ಕೂಡ ಅದು ಸ್ವಲ್ಪ ಕಷ್ಟ ಸಾಧ್ಯದ ಪರಿಸ್ಥಿತಿಗೆ ಬಂದು ತಲುಪಿದೆ. ಒಂದು ಕಡೆ ಇರಾನ್ ನಲ್ಲಿ ಏನಾಗಿದೆ, ಅಯತೊಲ್ಲಾ ಅಲಿ ಖಾಮಿನೈ ಅವರ ಅಂತ್ಯಕ್ರಿಯೆ ಮತ್ತು ಆ ಸಂದರ್ಭದಲ್ಲಿ ಒಟ್ಟುಗೂಡಿದಂತಹ ಜನ ಮೊಳಗಿದ ಒಕ್ಕೂರಲ ಧ್ವನಿ ಪ್ರತೀಕಾರದ ಹೆಜ್ಜೆಗೆ ಮುಂದಡಿ ಇಡುವಂತೆ ಮಾಡ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕ ಅಲ್ಲಿ ತಾನೇನ್ ತೀರ್ಮಾನವನ್ನ ತಗೋಬೇಕಾಗಿತ್ತು ಆ ತೀರ್ಮಾನವನ್ನ ತಗೊಂಡ ನಂತರದಲ್ಲಿ ಟ್ರಂಪ್ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ಇಸ್ರೇಲ್ಗಂತೂ ಈ ಕದನ ವಿರಾಮ ಮತ್ತು ಶಾಂತಿಕತೆ ಖಂಡಿತ ಬೇಡ. ಅದಕ್ಕೆ ಬೇಕಾಗಿರೋದೇನು, ಲೆಬನಾನ್ ಬೇಕದಕ್ಕೆ. ಹಾಗಾಗಿ ಅದು ಸಂಪೂರ್ಣವಾಗಿ ಅದರ ಕಡೆಗೇನೆ ಇದೆ. ಹಾಗಾಗಿ ಮತ್ತೆ ಹೆಚ್ಚು ದಾಳಿ ಮತ್ತು ಪ್ರತಿ ದಾಳಿಗಳು ನಡೀತಾ ಇದೆ. ಈ ನಡುವೆ ಯಾವ ದಾರಿಯಲ್ಲಿ ಹಡಗುಗಳು ಸಾಗಬೇಕು ಅಂತ ಹೇಳಿತ್ತು ಆ ದಾರಿಯಲ್ಲಿ ಹಡಗುಗಳು ಸಾಗದೆ ಇರೋದ್ರಿಂದ ಇರಾನ್ ಭಾರತದ ಒಂದು ಹಡಗಿನ ಮೇಲೆ ದಾಳಿಯನ್ನು ನಡೆಸಿದೆ. ಒಟ್ಟು 10 ಮಂದಿ ನಾವಿಕರಿದ್ರು. ಅದರಲ್ಲಿ ಒಮಾನ್ ಸರ್ಕಾರ ಅಧಿಕಾರಿಗಳು 11 ಜನ ಇದ್ರು. 10 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಓರ್ವರು ಅಲ್ಲಿಂದ ನಾಪತ್ತೆ ಆಗಿದ್ದಾರೆ. ಇದು ಭಾರತಕ್ಕೆ ಆತಂಕ ಮೂಡಿಸಿದೆ. ಈ ನಡುವೆನೆ ಭಾರತ ಸರ್ಕಾರ ಹೇಳಿಕೆಯನ್ನ ದಾಖಲು ಮಾಡಿದೆ ಮತ್ತು ಬಿಡುಗಡೆ ಮಾಡಿದೆ. ಈ ಹೇಳಿಕೆ ಬಿಡುಗಡೆ ಮಾಡಿರೋದ್ರಲ್ಲಿ ಇರಾನ್ನ ಈ ನಿಲುವನ್ನ ಅದು ಖಂಡಿಸಿದೆ, ಕಟುವಾದ ಶಬ್ದಗಳಲ್ಲಿ ಖಂಡಿಸಿದೆ ಮತ್ತು ಅಲ್ಲಿ ಶಾಂತಿ ಮೂಡಬೇಕು ಅಂತ ಒತ್ತಾಯವನ್ನ ಮಾಡಿದೆ. ಈಗ ಕಾಣೆಯಾಗಿರುವ ನಾವಿಕನಿಗಾಗಿ ಹುಡುಕಾಟ ಕೂಡ ನಡೀತಾ ಇದೆ. ಗೊತ್ತಿಲ್ಲ ಅವರ ಸ್ಥಿತಿ ಏನಿದೆ ಅಂತ. ಒಬ್ಬರು ಕಾಣೆಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ. ಜೊತೆಗೆ ತೈಲ ಬೆಲೆ ಗಗನಕ್ಕೇರ್ತಾ ಇದೆ. 60-65 ರೂಪಾಯಿ ಬಂದಿತ್ತು. 115 ರೂಪಾಯಿ ಹೋಗಿದ್ದಂತ ತೈಲ ಒಂದು ಬ್ಯಾರೆಲ್ ತೈಲಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ 115 ರೂಪಾಯಿ ತನಕ ಮುಟ್ಟಿತ್ತು. ಅದು 60-65 ರೂಪಾಯಿಗೆ, $65 ಮತ್ತೆ ಕುಸಿತಿತ್ತು. ಆದ್ರೆ ಈಗ ಮತ್ತೆ ಸಂಘರ್ಷ ಹೆಚ್ಚಾಗ್ತಿರೋದ್ರಿಂದ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಬಹಳ ಸಂಕಷ್ಟದ ದಿನಗಳನ್ನ ಮುಂದಿನ ದಿನಗಳು ಇಡೀ ವಿಶ್ವ ಅನುಭವಿಸಬೇಕಾಗತ್ತೆ. ಅದರಲ್ಲೂ ಭಾರತದಂತಹ ಪರಾವಲಂಬಿ, ಅನಿಲ ಮತ್ತು ತೈಲದಲ್ಲಿ ಪರಾವಲಂಬಿ ಆಗಿರುವ ದೇಶ ಇನ್ನಷ್ಟು ಹೆಚ್ಚಿನ ಸಂಕಷ್ಟವನ್ನ ಅನುಭವಿಸಬೇಕಾಗತ್ತೆ ಅನ್ನೋದು ಗೋಚರಿಸ್ತಾ ಇದೆ. ಟ್ರಂಪ್ ಮತ್ತೆ ಒಂದೊಂದು ಹೇಳಿಕೆಯನ್ನ ಕೊಡ್ತಾರೆ. ಈಗ ಮತ್ತೆ ಹೇಳ್ತಾ ಇದ್ದಾರೆ ಇರಾನ್ ವಿರುದ್ಧ ಇನ್ನೊಂದಷ್ಟು ಪ್ರತಿಕಾರವನ್ನ ತಗೋತೀವಿ, ಅದರ ನಾಶ ಮಾಡ್ತೀವಿ ಅಂತ. ಒಂದ್ ಸಂದರ್ಭದಲ್ಲಿ ಶಾಂತಿ ಮಾತುಕತೆ ಅಂತಾರೆ, ಇನ್ನೊಂದ್ ಸಂದರ್ಭದಲ್ಲಿ ನಾಶ ಮಾಡ್ಬಿಡ್ತೀವಿ ಅಂತಾರೆ. ಒಂದೊಂದು ಗಳಿಗೆಗೆ ಒಂದೊಂದು ಹೇಳಿಕೆಯನ್ನ ಕೊಡ್ತಾರೆ. ಹಾಗಾಗಿ ತಾತ್ಕಾಲಿಕ ಶಾಂತಿ ಮೂಡಬಹುದೇ ಹೊರತು ಹಾರ್ಮುಜ್ನ ಆ ನಿಯಂತ್ರಣವನ್ನ ಬಿಟ್ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಇರಾನ್ ಸಿದ್ಧ ಇಲ್ಲ. ಇರಾನ್ಗೆ ಗೊತ್ತು, ನಾನೇನಾದ್ರೂ ಹಾರ್ಮುಜ್ನ ನಿಯಂತ್ರಣ ಬಿಟ್ಕೊಟ್ರೆ ನನ್ ಮುಗಿದೋಯ್ತು ಅಂತ, ನಾನ್ ಸೋತ್ ಹೋದೆ, ಶರಣಾದೆ ಅಂತ. ಹಾಗಾಗಿ ಅದನ್ನ ಬಿಟ್ಕೊಡೋದಕ್ಕೆ ಅದು ಸಿದ್ಧ ಇಲ್ಲ. ಹಾರ್ಮುಜ್ನ ನಿಯಂತ್ರಣ ಬಿಟ್ಟು ಕೊಡದೇ ಇದ್ರೆ ಇರಾನ್ ಮತ್ತು ಅದು ನೆಟ್ಟಿರುವ ತೈಲದ ಮೇಲಿನ ಅವಲಂಬನೆ ಅಥವಾ ತೈಲದ ಮೇಲಿನ ಆಸೆ ಏನಿದೆ ಅದು ಸಂಪೂರ್ಣವಾಗಿ ಹೊರಟೋಗ್ಬಿಡತ್ತೆ. ಹಾಗಾಗಿ ಅದು ಅದಕ್ಕೆ ಬಿಡ್ತಾ ಇಲ್ಲ. ಇಸ್ರೇಲ್ಗೆ ಬೇಕಿದೆ ಅಮೆರಿಕವನ್ನ ಇಟ್ಟುಕೊಂಡು ಈ ದೇಶವನ್ನ ಮುಗಿಸೋದು, ಸಂಪೂರ್ಣವಾಗಿ ಮುಗಿಸೋದು ಅದರ ಗುರಿಯಾಗಿದೆ. ನೆತಾನ್ಯಾಹು ಅದರಲ್ಲಿ ಮತ್ತೆ ಇನ್ನೇನು ಮುಗಿದೋಯ್ತು, ಶಾಂತಿ ಮಾತುಕತೆ ಆಗೋಗ್ಬಿಡತ್ತೆ, ಅಂತಿಮವಾಗಿ ಇಬ್ರು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಅನ್ನೋಷ್ಟೊತ್ತಿಗೆ ಬೇರೆ ಏನೋ ಬೆಳವಣಿಗೆ ಆಗತ್ತೆ. ಅದೇ ರೀತಿ ಬೆಳವಣಿಗೆ ಆಗಿದೆ. ಆದ್ರೆ ಈ ಸಂದರ್ಭದ ಬೆಳವಣಿಗೆ ಬಹಳ ಹೆಚ್ಚು ಗೋಚರ ಮತ್ತು ಗಂಭೀರತೆಯನ್ನ ಪಡ್ಕೊಳ್ಳೋ ರೀತಿಯಲ್ಲಿದೆ. ಸದ್ಯಕ್ಕೆ ಯುದ್ಧ ಮತ್ತು ಅಲ್ಲಿನ ಪ್ರಕ್ಷುಬ್ಧ ಸ್ಥಿತಿ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಿಲ್ಲ. ಈ ಸಂಕಷ್ಟವನ್ನ ಜಗತ್ತು ಇನ್ನೊಂದಷ್ಟು ಕಾಲ ಅನುಭವಿಸ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ಬೇಸರ ಆಗೋದು ಅಲ್ಲಿನ ಸಾಮಾನ್ಯ ನಾಗರಿಕರ ಜನಜೀವನ. ಯಾಕೆಂದ್ರೆ ಯುದ್ಧದಲ್ಲಿ ಮೊದಲು ಸಾಯೋದೆ ಸಾಮಾನ್ಯ ಜನ, ನಾಗರಿಕರು. ಆ ನಾಗರಿಕರ ಜೀವ ಬಲಿಯಾಗತ್ತೆ. ಇಲ್ಲಿ ತನಕ ಇತ್ತೀಚಿನ ವರ್ಷಗಳಲ್ಲೇ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಇರಬಹುದು ಅಥವಾ ಇಸ್ರೇಲ್ನ ಗಾಜಾಪಟ್ಟಿ ಮೇಲೆ ನಡೆಸಿರುವಂತ ದಾಳಿ ಇರಬಹುದು, ಅನೇಕ ಮಕ್ಕಳು, ಮಹಿಳೆಯರು, ವೃದ್ಧರು, ಲಕ್ಷಾಂತರ ಮಂದಿ ಮೃತಪಟ್ಟಿದ್ದಾರೆ. ಮತ್ತೆ ಅದೇ ಸ್ಥಿತಿಗೆ ಇಲ್ಲಿನ ಯುದ್ಧವು ಹೋಗತ್ತಾ? ಸಾಮಾನ್ಯ ನಾಗರಿಕರ ಸಾವು ನೋವುಗಳನ್ನ ಇನ್ನೂ ಎಷ್ಟು ನೋಡ್ಬೇಕಾಗತ್ತೆ ಅನ್ನೋದು ಬಹಳ ಭಯ ಹುಟ್ಟಿಸತ್ತೆ. ಮಧ್ಯಸ್ಥಿಕೆ ನಡೀತಿದೆ, ಆದ್ರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಇವಿಷ್ಟು ಇವತ್ತಿನ ದಿನ ಸಮಾಚಾರದ ಪ್ರಮುಖವಾದಂತಹ ವಿಚಾರಗಳು. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.